ನಿನ್ನೆ ರಾಮ ಮಂದಿರದ ಉದ್ಘಾಟನೆ ಅಯೋಧ್ಯೆಯಲ್ಲಾಯಿತು. ಇಡೀ ದೇಶವನ್ನೇ ಈಗ ರಾಮ ಜಪದಲ್ಲಿ ಮುಳುಗಿದೆ. ಇಂತಹ ಸಂದರ್ಭದಲ್ಲಿಯೇ ಒಂದು ಅವಘಡ ನಡೆದುಬಿಟ್ಟಿದೆ. ರಾಮನಾಮವನ್ನು ಜಪಿಸ್ತಾ ಇರುವಂತಹ ಸಂದರ್ಭದಲ್ಲಿಯೇ ಹನುಮಂತ ಕುಸಿದು ಬಿದ್ದಿದ್ದಾನೆ. ಹೃದಯಾಘಾತಕ್ಕೆ ಹನುಮಂತನ ವೇಷಧಾರಿ ಸಾವನ್ನಪ್ಪಿರುವಂತಹದ್ದು ಪ್ರಾಣ ಪ್ರತಿಷ್ಠಾಪನಾ ವೇಳೆ ಹರಿಯಾಣದಲ್ಲಿ ನಡೆದಂತಹ ಘಟನೆ ಇದು. ರಾಮಲೀಲಾ ಅನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ದುರ್ಘಟನೆ ನಡೆಯುತ್ತೆ. ರಾಮನನ್ನ ಜಪಿಸುತ್ತಲೇ ಕುಸಿದು ಬೀಳ್ತಾರೆ ಹನುಮಂತ ವೇಷಧಾರಿ ಹರೀಶ್ ಮೆಹ್ತಾ. ತೀವ್ರ ಹೃದಯಾಘಾತದಿಂದ ವೇದಿಕೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಮನಾಮವನ್ನು ಜಪಿಸ್ತಾನೆ ಕುಸಿದು ಬಿದ್ದಿದ್ದಾರೆ ಹನುಮಂತ ಪಾತ್ರಧಾರಿ ಹರೀಶ್ ಮೆಹ್ತಾ ಅವರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ತ್ರೇತಾಯುಗದ ಹನುಮಂತ ರಾಮನಿಗಾಗಿ ಜೀವನವನ್ನು ಮುಡುಪಿಟ್ಟ. ಈ ಕಲಿಯುಗದ ಹನುಮಂತನ ಪಾತ್ರಧಾರಿ ಹರೀಶ್ ಮೆಹ್ತಾ ಅವರು ರಾಮ ಜಪವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ರಾಮನಾಮವನ್ನು ಪಠಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ರಾಮನ ಬಂಟ ಹನುಮಂತನ ವೇಷವನ್ನು ಧರಿಸಿದಂತಹ ಸಂದರ್ಭದಲ್ಲಿ ಪ್ರಾಣವನ್ನು ಬಿಟ್ಟಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ರಾಮನಾಮವನ್ನು ಜಪಿಸುತ್ತಲೇ ಹನುಮಂತನ ಪಾತ್ರಧಾರಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಹರಿಯಾಣದಲ್ಲಿ ನಡೆದಿದೆ. ಹರೀಶ್ ಮೆಹ್ತಾ ಅಂಥೇಳಿ ಅವರ ಹೆಸರು. ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಒಂದು ಕ್ಷಣ ಅಲ್ಲಿದ್ದಂತಹ ರಾಮಭಕ್ತರು ಆತಂಕಕ್ಕೊಳಗಾಗಿರುವಂತಹ ಸನ್ನಿವೇಶ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು.